ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್. ಪ್ಲೀಸ್ ವಿಡಿಯೋಕ್ಕೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಒಂದು ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇದೇ ಬಿಲ್ಡಿಂಗು. ಇದು ವೆಸ್ಟ್ ಫೇಸಿಂಗ್ ಸೈಟ್ ಇರುತ್ತೆ. ಎಲ್ಲ ಮನೆಗಳು ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಡೋರ್ಸು. ಇದು ಸೈಟ್ ಡೈಮೆನ್ಷನ್ ಬಂದುಬಿಟ್ಟು 34ಗೆ 32.5, ರೋಡ್ಗೆ 34 ಇದೆ ಮತ್ತು ಲೆಂತ್ ಬಂದುಬಿಟ್ಟು 32.5 ಇದೆ. ಟೋಟಲ್ ಡೈಮೆನ್ಷನು 1105 ಸ್ಕ್ವೇರ್ ಫೀಟ್, 1105 ಸ್ಕ್ವೇರ್ ಫೀಟು ಸೈಟ್ ಡೈಮೆನ್ಷನು. G+3 ಇದೆ ಹೌಸು. ಗ್ರೌಂಡಲ್ಲಿ 1 BHK ಹೌಸು ಪ್ಲಸ್ ಪಾರ್ಕಿಂಗು. ಫಸ್ಟ್ ಫ್ಲೋರ್ ಡಬಲ್ ಬೆಡ್ರೂಮ್, ಸೆಕೆಂಡ್ ಫ್ಲೋರ್ 2 BHK ಹೌಸು, ಥರ್ಡ್ ಫ್ಲೋರ್ 2 BHK ಹೌಸು. ಫೋರ್ತಲ್ಲಿ ಫುಲ್ ಓಪನ್ ಟೆರಸು, ಜಸ್ಟ್ ಟ್ಯಾಂಕ್ ರೂಮ್ ಮಾಡಿರೋದು. ನೋಡ್ಬೋದು, ಫ್ರಂಟ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಲೊಕೇಶನ್ ಬಂದುಬಿಟ್ಟು ಕಟ್ಗೈನಹಳ್ಳಿ ಅಂತ, ನಿಯರ್ ಬೈ ಯಲಹಂಕಕ್ಕೆ ಬರುತ್ತೆ. ಫ್ರಮ್ ಯಲಹಂಕಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಮೆಟ್ರೋ ಸ್ಟೇಷನು ಆ್ಯಂಡ್ ಏರ್ಪೋರ್ಟ್ ರೋಡ್ಗೆ 1 ಕಿಲೋಮೀಟ್ರ್ ಆಗುತ್ತೆ. ಇದು ಸೈಡ್ ಡೈಮೆನ್ಷನ್ ಹಿಂಗೆ ರೋಡ್ಗೆ ಬಂದುಬಿಟ್ಟು 34 ಇದೆ, ಲೆಂತ್ 32.5 ಇದೆ. ಇದು ಮೇನ್ ಗೇಟ್ ಎಲ್ಲ MS ಗೇಟ್ ಹಾಕಿರೋದು. ನೋಡ್ಬೋದೆಲ್ಲ ಎಲ್ಲ ಪಾರ್ಕಿಂಗ್, ಇದೆಲ್ಲ ಟೋಟಲ್ ಪಾರ್ಕಿಂಗ್ ಏರಿಯಾ ಆ್ಯಂಡ್ ಸ್ಟ್ರೆಚರ್ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಆ್ಯಂಡ್ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ. ಇದು ಬಂದುಬಿಟ್ಟು BBMP ಲಿಮಿಟ್ಸು ಆ್ಯಂಡ್ B ಖಾತಾಗೆ ಬರುತ್ತೆ. ನಿಮಗೆ ಬ್ಯಾಂಕ್ ಲೋನ್ಸು ಆಗುತ್ತೆ. 75ಇಂದ 80% ಬ್ಯಾಂಕ್ ಲೋನ್ ಸಿಗುತ್ತೆ. ಆ್ಯಂಡ್ CMC ವಾಟ್ರು ಇದೆ ಆ್ಯಂಡ್ ಓನ್ ಬೋರ್ವೆಲ್ ಇದೆ. ಇದು ಬೋರ್ವೆಲ್ಲು. ಇದು ಈ ಕಡೆ ಸಂಪು, 15,000 ಲೀಟರ್ಸ್ ಕೆಪಾಸಿಟಿ ಸಂಪು. ನೋಡಿ, ಪಾರ್ಕಿಂಗ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಫುಲ್ ಪಾರ್ಕಿಂಗ್ ಏರಿಯಾಗೆಲ್ಲ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. 2 ಕಾರ್ ಪಾರ್ಕ್ ಮಾಡ್ಕೋಬೋದು ಆ್ಯಂಡ್ ಈಸಿಯಾಗಿ ಒಂದು 2 ವೀಲರ್ಸ್ ಎಲ್ಲ ಪಾರ್ಕ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ಎಲೆಕ್ಟ್ರಿಸಿಟಿ ಮೀಟರ್ಸು ಎಲ್ಲ ಪರ್ಮನೆಂಟ್ ಮೀಟರ್ಸ್ ಮಾಡಿಕೊಡ್ತಾರೆ. ಆ್ಯಂಡ್ ಗ್ಯಾಸ್ಗೆಲ್ಲ ಪ್ರೊವಿಷನಲ್ ಇಲ್ಲೇ ಮಾಡಿದ್ದಾರೆ. ನೋಡಿ, ಎಲ್ಲ ಪಾರ್ಟೇಷನ್ ಕೆಳಗಡೆ, ಅದೆಲ್ಲ ಪಾರ್ಟೇಷನ್ ಮಾಡಿರೋದು. ಸಿಲಿಂಡರ್ಸ್ ಎಲ್ಲ ಕೆಳಗಡೆನೆ ಎಲ್ಲ ಪೈಪ್ಲೈನ್ ಮಾಡಿದ್ದಾರೆ, ಗ್ಯಾಸ್ ಪೈಪ್ಲೈನ್ ಮಾಡಿದೆ. ಆ್ಯಂಡ್ ಪಾರ್ಕಿಂಗ್ ಏರಿಯಾ ನೋಡಿ, ಆ್ಯಂಡ್ ವಾಲ್ಗೆಲ್ಲ ಟೈಲ್ಸ್ ಎಲ್ಲ 2x4 ಬ್ರ್ಯಾಂಡೆಡ್ ಟೈಲ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಸೆಟ್ ಬ್ಯಾಕು ಈಸಿಯಾಗಿ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಮನೆ ಸುತ್ತ 2 ಫೀಟ್ ಇದೆ. ಆ್ಯಂಡ್ ಫುಲ್ ಕಾಂಪೌಂಡ್ ವಾಲು ರೇಸ್ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಆ್ಯಂಡ್ 1 BHK ಹೌಸು. ಇವಾಗ 1 BHK ಹೌಸು ಡೀಟೇಲ್ಸ್ ಕೊಡ್ತೀನಿ. ಇದು ಮೇನ್ ಡೋರು ಒಂದು ಫ್ರೇಮು ಟೀಕ್ ಇರುತ್ತೆ. ನೋಡ್ಬೋದು, ಇದು 1 BHK ಹೌಸ್. ಇದು ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗು. ಟೋಟಲ್ ಬಿಲ್ಡಿಂಗ್ ಒಂದೇ ಕಲರ್ ಹಾಕಿದ್ದಾರೆ, ಫುಲ್ ಗ್ರಾನೈಟ್ ಫ್ಲೋರಿಂಗು. ನೋಡಿ, ಇದೆಲ್ಲ ಕಿಚನು, ಎಲ್ಲ ವುಡ್ ವರ್ಕಲ್ಲಿ ಎಲ್ಲ ಪಾರ್ಟಿಷನ್ ಮಾಡಿದ್ದಾರೆ. ಅದು ಹಾಲು, TV ಯೂನಿಟ್ ಎಲ್ಲ ಮಾಡಿದ್ದಾರೆ. ನೋಡಿ, ಪೂಜೆ ರೂಮು. ನೋಡಿ, ಇದು ಕಿಚನ್, ಫುಲ್ ಮಾಡರ್ನ್ ಕಿಚನ್ ಮಾಡಿದ್ದಾರೆ. ಫುಲ್ ವಾರ್ಡ್ರೋಬ್ಸು, ಲಾಫ್ಟ್ಸು ಆ್ಯಂಡ್ ವಾಲ್ಗೆಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ವಿಂಡೋ ಇದೆ. ವೆಂಟಿಲೇಷನ್ ಗಾಲ್ಗೆ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು, ತುಂಬ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ಇದು TV ಯೂನಿಟು. ಟೋಟಲ್ ಬಿಲ್ಡಿಂಗು ಮೇನ್ ಡೋರ್ಸ್ ಎಲ್ಲ ಟೀಕ್ ಸಿಗುತ್ತೆ ಆ್ಯಂಡ್ ವಿಂಡೋಸ್ ಎಲ್ಲ ವುಡನ್ ವಿಂಡೋಸ್ ಹಾಕಿರೋದು. ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಪ್ರೊವಿಷನಲ್ ಮಾಡಿದ್ದಾರೆ. ನೋಡಿ, ಅಲ್ಲಿ ಇದು ಬಂದುಬಿಟ್ಟು ಕಾಮನ್ ಬಾತ್ರೂಮ್ ಸಿಗುತ್ತೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲ ಶೆರಾನ್ ಜಾಗ್ವಾರ್ ಫಿಟ್ಟಿಂಗ್ ಹಾಕಿದ್ದಾರೆ. ಆ್ಯಂಡ್ ಬಾತ್ರೂಮ್ ಡೋರ್ಸ್ ಎಲ್ಲ, ವಾಶ್ರೂಮ್ ಡೋರ್ಸ್ ಎಲ್ಲ ನಿಮಗೆ WPC ವಾಟರ್ ಪ್ರೂಫ್ ಡೋರ್ಸ್ ಹಾಕಿರೋದು. ಟೋಟಲ್ ಬಿಲ್ಡಿಂಗ್ಗೆ ಬಾತ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು. ನೋಡಿ, ಎಲ್ಲ ಟೋಟಲ್ ಫುಲ್ಲಿ ಕಂಪ್ಲೀಟೆಡ್ ವರ್ಕೆಲ್ಲ ಫುಲ್ಲಿ ಕಂಪ್ಲೀಟ್ ಆಗೋಗಿದೆ. ಇನ್ನು ಕ್ಲೀನಿಂಗು ಒಂದು 4 to 5% ವರ್ಕ್ ಇದೆ ಅಷ್ಟೇ. ಎಲ್ಲ ಕ್ಲೀನಿಂಗು ಎಲ್ಲ ಮಾಡಬೇಕು ಬಿಲ್ಡಿಂಗ್ ಅಷ್ಟೇ. ಇದು ರೂಮ್ ಸೈಜು ಅಷ್ಟೇ ಈಸಿಯಾಗಿ ನಿಮ್ಗೆ ಈ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ಸೇ ಇದೆ. ಆ್ಯಂಡ್ ರೂಮಲ್ಲಿ ವಿಂಡೋ ಇದೆ, ಬೆಳಕು ವೆಂಟಿಲೇಷನ್ ಏನು ತೊಂದರೆ ಏನಿಲ್ಲ. ನೋಡಿ, ವಿಂಡೋ ಇದೆ ಆ್ಯಂಡ್ ವಾರ್ಡ್ರೋಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲು ಮಾಡಿದ್ದಾರೆ. ನೋಡಿ, ಎಲ್ಲ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಡೀಸೆಂಟಾಗಿದೆ.
ಓಕೆನಾ. ಎಲ್ಲ ಲ್ಯಾಮಿನೇಟೆಡ್ ಶೀಟ್ಗಳೂ ಅಷ್ಟೇ ತುಂಬ ಕಲರ್ಸ್ ಎಲ್ಲ ಚೆನ್ನಾಗಿ ಸೆಲೆಕ್ಟೇಬಲ್ ಕಲರ್ಸ್ ಹಾಕಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಆ್ಯಂಡ್ 1 BHK ಹೌಸ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಪಾರ್ಕಿಂಗು ಅಷ್ಟೇ ನಮಗೆ ತುಂಬ ಇಷ್ಟ ಆಯಿತು. ಅಂದರೆ ಲೈಕ್ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಪಾರ್ಕಿಂಗ್ ಏರಿಯಾನು. ನೋಡಿ ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸು ಆ್ಯಂಡ್ ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ ನೋಡಿ ಇಲ್ಲಿ. ಆ್ಯಂಡ್ ಸ್ಟೆಪ್ಸ್ ಎಲ್ಲ ಗ್ರಾನೈಟ್ ಹಾಕಿರೋದು. ಟೋಟಲ್ ಬಿಲ್ಡಿಂಗು SS ರೈಲಿಂಗ್ಸ್ ಹಾಕಿರೋದು. ಆ್ಯಂಡ್ ಫ್ರಂಟ್ ಎಲಿವೇಶನು ಅಷ್ಟೇ ಫುಲ್ ಸ್ಟೆಚೆಡ್ ಪೇಂಟಿಂಗ್ ಎಲ್ಲ ಮಾಡಿಸಿದ್ದಾರೆ. ಇದು ಫಸ್ಟ್ ಫ್ಲೋರಲ್ಲಿ 2 BHK ಹೌಸು. ಎಲ್ಲ ಪಾರ್ಕಿಂಗ್ ನೋಡ್ಬೋದು. ರೈಲಿಂಗ್ಸ್ ಎಲ್ಲ ಹಾಕಿದ್ದಾರೆ ಆ್ಯಂಡ್ ವಾಲ್ಗೆಲ್ಲ ಟೈಲ್ಸು. ನೋಡ್ಬೋದು ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಎಲ್ಲ ಟೀಕು ಎಲ್ಲ ಹ್ಯಾಂಡ್ಮೇಡ್ ಡೋರ್ಸ್ ಎಲ್ಲ ಮಾಡಿಸಿರೋದು. ಡೋರ್ಸ್ ಎಲ್ಲ ಇಲ್ಲೇ ಮಾಡಿಸಿರೋದು ಎಲ್ಲ ಮೆಟೀರಿಯಲ್ ತಂದು. ಇದು ಫಸ್ಟ್ ಫ್ಲೋರಲ್ಲಿ 2 BHK ಹೌಸ್, ಡಬಲ್ ಬೆಡ್ರೂಮ್ ಹೌಸ್. ಇದು ಟೋಟಲ್ ಫ್ಲೋರಿಂಗು ನೋಡಿ. ಇಂಟ್ರಾಕ್ಟೇಷನ್ ಹಾಲ್ ಸಿಗುತ್ತೆ. ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ದೊಡ್ಡದಾಗಿ TV ಯೂನಿಟ್ ಮಾಡಿದ್ದಾರೆ. ಆ್ಯಂಡ್ 2 ವಿಂಡೋಸ್ ಇದೆ. ಟೋಟಲ್ ವುಡನ್ ವಿಂಡೋಸ್ ಹಾಕಿರೋದು. ಆ್ಯಂಡ್ ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು ನೋಡ್ಬೋದು. TV ಯೂನಿಟು ಅಷ್ಟೇ ದೊಡ್ಡದಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು ರೆಡಿ ಇದೆ. ಪ್ರಾಜೆಕ್ಟ್ ಬಂದುಬಿಟ್ಟು ರೆಡಿ ಇದೆ. ಬಿಲ್ಡಿಂಗ್ ಎಲ್ಲ ಫುಲ್ ಕಂಪ್ಲೀಟೆಡ್, ವರ್ಕೆಲ್ಲ ಕಂಪ್ಲೀಟ್ ಆಗೋಗಿದೆ. ರೆಡಿ ಇದೆ. ಇದು ಪೂಜೆ ರೂಮು ನೋಡ್ಬೋದು. ನೋಡಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ನೋಡಿ. ಎಲ್ಲ ಫುಲ್ ಪೂಜೆ ರೂಮಲ್ಲೇ ಫುಲ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಡೋರ್ಸ್ ಎವ್ರಿಥಿಂಗ್ ಎಲ್ಲ ಫಿಟ್ಟಿಂಗ್ಸ್ ಎವ್ರಿಥಿಂಗ್ ಎಲ್ಲ ಕಂಪ್ಲೀಟೆಡ್ ವರ್ಕೆಲ್ಲ ನೋಡಿ. ಇದು ಕಿಚನ್ ಆರ್ಚ್ ಎಲ್ಲ ಪಾರ್ಟಿಷನ್ ವುಡನ್ ಫಿನಿಶಿಂಗಲ್ಲಿ ಕೊಟ್ಟಿರೋದು. ಎಲ್ಲ ವುಡನ್ ಫಿನಿಶಿಂಗ್ ಮಾಡಿದ್ದಾರೆ. ಕಿಚನು ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ಸಿಗಿದೆ. ಎಲ್ಲ ಲಾಫ್ಟ್ಸ್ ಎಲ್ಲ ಮಾಡಿದ್ದಾರೆ ನೋಡಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಆ್ಯಂಡ್ ವಿಂಡೋ ಇದೆ. ತುಂಬ ಚೆನ್ನಾಗಿ ಸ್ಪೇಸಸ್ಸಿಗಿದೆ ಕಿಚನ್ನು ನೋಡಿ. ಎಲ್ಲ SS ಬಾಸ್ಕೆಟ್ಸ್ ಹಾಕಿದ್ದಾರೆ ಕಿಚನ್ಸ್ಗೆ. ಆ್ಯಂಡ್ ಇದು ಬಂದುಬಿಟ್ಟು ಈ ಡೋರ್ ಕಾಣಿಸ್ತಾ ಇರೋದು ಯುಟಿಲಿಟಿ. ಎಲ್ಲ WPC ಡೋರ್ಸ್ ಹಾಕಿದ್ದಾರೆ. ಆ್ಯಂಡ್ ಯುಟಿಲಿಟಿಗೂ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ ನೋಡಿ. ಎಲ್ಲ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ವಾಷಿಂಗ್ ಮಿಷಿನ್ ಪ್ರೊವಿಷನಲ್ ಎಲ್ಲ ಮಾಡಿದ್ದಾರೆ. ಇಲ್ಲೇ ಇಟ್ಕೋಬೋದು ಬೇಕಾದರೆ. ಬಿಲ್ಡಿಂಗ್ ಸೇಫ್ಟಿನೂ ಇದೆ. ಫುಲ್ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ ಎಲ್ಲ ಯುಟಿಲಿಟಿಗೆಲ್ಲ ನೋಡಿ. ಈ ಕಡೆಯಿಂದ ವ್ಯೂ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇದು ಕಾಮನ್ ಬಾತ್ರೂಮು ಆ್ಯಂಡ್ ಹ್ಯಾಂಡ್ ಬೇಷನ್. ಇದು ನೋಡಿ ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಶೆರಾನ್ ಜಾಗ್ವಾರ್ ಫಿಟ್ಟಿಂಗ್ಸು. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ. ಫುಲ್ಲಿ ಕಂಪ್ಲೀಟೆಡು ವರ್ಕೆಲ್ಲ ಫುಲ್ಲಿ ಕಂಪ್ಲೀಟ್ ಆಗೋಗಿದೆ. ನೋಡ್ಬೋದು ನೋಡಿ. ಈ ಕಡೆನೂ ವ್ಯೂ ತೋರಿಸ್ನ ಹಾಲೆಲ್ಲ TV ಯೂನಿಟು ಎಲ್ಲ ಎಂಟ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೂ ಅಷ್ಟೇ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ. ಎಂಟ್ರೆನ್ಸ್ ಎಲ್ಲ ಲೆಫ್ಟು ಆ್ಯಂಡ್ ರೈಟು 2 ರೂಮ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಅಲ್ಲಿ ಇಟ್ಕೋಬೋದು ಆಪ್ಷನ್ ಕೊಟ್ಟಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮಲ್ಲಿ ಫ್ಲೋರಿಂಗು ಅಷ್ಟೇ ಗ್ರಾನೈಟ್ ಫ್ಲೋರಿಂಗು. ಟೋಟಲ್ ಬಿಲ್ಡಿಂಗ್ ಒಂದೇ ಕಲರ್ ಹಾಕಿರೋದು ಗ್ರಾನೈಟ್ ಫ್ಲೋರಿಂಗು. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ ನೋಡಿ. ಒಂದು ವಿಂಡೋ ಇದೆ. ಗಾಳಿ ಬೆಳಕು ಏನು ತೊಂದರೆ ಏನಿಲ್ಲ. ರೂಮ್ ಸೈಜೂ ಅಷ್ಟೇ. ಇದು 14x15 ಸಿಗುತ್ತೆ ರೂಮ್ ಸೈಜು. ತುಂಬ
ಸೈಜೂ ಅಷ್ಟೇ ತುಂಬ ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಇದು ವಾರ್ಡ್ರೋಬ್ಸು, ಲಾಬ್ಸು ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಎವ್ರಿಥಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. 15x14 ಇರೋದು ರೂಮ್ ಡೈಮೆನ್ಷನು. ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಎಲ್ಲ ಶೆರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಆ್ಯಂಡ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಆ್ಯಂಡ್ ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು. ಟೋಟಲ್ ಬಾತ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸು ನೋಡ್ಬೋದು. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಮನೆಗಳೂ. ನೋಡಿ ಎಲ್ಲ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ವಿಡಿಯೋದಲ್ಲೇ. ಆಲ್ಮೋಸ್ಟ್ ಅಲ್ಲಿ ನಿಮಗೆ 75-80% ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ಥರ ಇರುತ್ತೆ ಪ್ರಾಜೆಕ್ಟ್ ಅನ್ನೋದು. ತುಂಬ ಚೆನ್ನಾಗಿದೆ. ಇದು ರೂಮ್ ನಂಬರ್ 2. ರೂಮ್ ನಂಬರ್ 2 ಅಲ್ಲಿ ವಿಂಡೋ ಇದೆ. ರೂಮ್ ನಂಬರ್ 2 ಅಷ್ಟೇ ಸೈಜ್ ಬಂದುಬಿಟ್ಟು 14x14 ಬರುತ್ತೆ ಇದು ರೂಮ್ ನಂಬರ್ 2 ಸೈಜು. ಆ್ಯಂಡ್ ವಾರ್ಡ್ರೋಬ್ಸು, ಲಾಬ್ಸ್ ಎಲ್ಲ ಮಾಡಿದ್ದಾರೆ ನೋಡಿ. ಆ್ಯಂಡ್ ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ರೂಮ್ ಸೈಜಸ್ಸು ಆ್ಯಂಡ್ ಹಾಲು, ಪೂಜಾ ರೂಮು, ಕಿಚನು, ಯುಟಿಲಿಟಿ ಎವ್ರಿಥಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಲ್ಲ ಪಾರ್ಟಿಷನ್ ಮಾಡಿದ್ದಾರೆ, ಎಲ್ಲ ವಾರ್ಡ್ರೋಬ್ಸ್ ಎಲ್ಲ ಫುಲ್ ಲಾಫ್ಟ್ಸ್ ಎಲ್ಲ ಮಾಡಿದ್ದಾರೆ. ಮತ್ತು ಈ ಕಡೆನೂ ವ್ಯೂ ಅಬ್ಸರ್ವ್ ಮಾಡ್ಬೋದು. ಹಾಲೆಲ್ಲ ಎಷ್ಟು ಚೆನ್ನಾಗಿ ಸ್ಪೇಸಸ್, TV ಯೂನಿಟು ಎಲ್ಲ ಪ್ರತಿಯೊಂದು. ಮೇನ್ ಡೋರ್ಸ್ ಎಲ್ಲ ಟೀಕು. ರೈಲಿಂಗ್ಸ್ ಎಲ್ಲ ಟೋಟಲ್ SS ರೈಲಿಂಗ್ಸ್ ಹಾಕಿರೋದು. ಸೇಮ್ ಆ್ಯಸ್ ಟೀಸ್ ಆಗಿ ಸಿಮ್ಲರ್ ಆಗಿರುತ್ತೆ. ಸೆಕೆಂಡ್ ಫ್ಲೋರು ಆ್ಯಂಡ್ ಥರ್ಡ್ ಫ್ಲೋರ್. ಈಗ ಫಸ್ಟ್ ಫ್ಲೋರ್ ಏನು ನೋಡಿದ್ರು ಹಂಗೆ ಇರುತ್ತೆ. ಸೆಕೆಂಡ್ ಫ್ಲೋರು ಆ್ಯಂಡ್ ಥರ್ಡ್ ಫ್ಲೋರು. ಸೆಕೆಂಡ್ ಫ್ಲೋರ್ ಮತ್ತೆ ತೋರಿಸ್ತೀನಿ, ಮತ್ತೆ ಇನ್ನೊಂದು ಸತಿ ಅಬ್ಸರ್ವ್ ಮಾಡ್ಬೋದು. ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಸೆಕೆಂಡ್ ಫ್ಲೋರು. ಎಲ್ಲ ಮೇನ್ ಡೋರ್ಸ್ ಎಲ್ಲ ಟೋಟಲ್ ಬಿಲ್ಡಿಂಗ್ ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಡೋರ್ಸ್ ಬರುತ್ತೆ. ನಂದಿ ಬಾಗಿಲು ಡೋರ್ಸು ನೋಡಿ. ಮೇನ್ ಡೋರು ಒಂದು ಫ್ರೇಮು ಟೀಕ್ ಇರುತ್ತೆ. ಎಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ ಬಿಲ್ಡಿಂಗ್ ಎಲ್ಲ. ನಿಮಗೆ ಈ ಥರ ಮನೆಗಳು ಬಂದುಬಿಟ್ಟು ಇಲ್ಲಿ 18,000 ಈಸಿಯಾಗಿ ರೆಂಟಲ್ ಕೊಡ್ತಾರೆ. 18,000 ಕೊಡ್ತಾರೆ. ಒಂದೊಂದು ಮನೆಗೆ 18,000 ಕೊಡ್ತಾರೆ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಗ್ರೌಂಡ್ ಫ್ಲೋರ್ 1 BHK ಹೌಸ್ ನಿಮಗೆ 9,000 to 10,000 ಕೊಡ್ತಾರೆ. ಇಲ್ಲಿ ರೆಂಟಲ್ ಬಂದುಬಿಟ್ಟು ತುಂಬ ಡಿಮ್ಯಾಂಡ್ ಇದೆ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು, ಇಲ್ಲಾಂದರೆ ನಮಗೆ ಪ್ರಾಪರ್ಟಿ ಲೈಕ್ ನೀವು ಸ್ಟೇ ಮಾಡ್ಬೋದು. ಒಂದು ಫ್ಲೋರಲ್ಲಿ ಸ್ಟೇ ಮಾಡಿ ರಿಮೈನಿಂಗ್ ಫ್ಲೋರ್ಸು ರೆಂಟಲ್ಗೆ ಬಿಡ್ಬೋದು. ಹೆವಿ ಡಿಮ್ಯಾಂಡ್ ಇದೆ ರೆಂಟಲ್ಗೆಲ್ಲ. ಯಾಕೆಂದರೆ IT ಕಂಪ್ನೀಸು ಆ್ಯಂಡ್ ಸ್ಕೂಲ್ಸು, ಕಾಲೇಜಸ್ಸು ಈ ಥರ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ಮತ್ತು ನಾನು ಸೆಕೆಂಡ್ ಫ್ಲೋರನ್ನು ತೋರಿಸ್ತಾ ಇದ್ದೀನಿ. ಈಗ ಫಸ್ಟ್ ಫ್ಲೋರ್ ಏನು ನೋಡಿದ್ರು ಆ್ಯಸ್ ಡಿಸೈನ್ ಸಿಮ್ಲರ್ ಆಗಿರುತ್ತೆ. ಏನು ಚೇಂಜಸ್ ಇರೋಲ್ಲ. ಅದೇ ಮೆಟೀರಿಯಲ್ಲು, ಅದೇ ವರ್ಕು, ಎಲ್ಲ ಸೇಮ್ ಡೈಮೆನ್ಷನ್ಗಳು ಎಲ್ಲ ಪ್ರತಿಯೊಂದು ಹಂಗೆ ಇರುತ್ತೆ. ಬಟ್ ಮತ್ತೆ ನಾವು ತೋರಿಸ್ತಾ ಇದ್ದೀವಿ, ನೋಡ್ಬೋದು. ಫಿಟ್ಟಿಂಗ್ಸ್ ಎಲ್ಲ ಶೆರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿರೋದು. ಆ್ಯಂಡ್ ರೂಮ್ ಸೈಜಸ್ಸು, ಹಾಲ್ ಸೈಜು ಎಲ್ಲ, ಲಿವಿಂಗ್ ಹಾಲು ಎಲ್ಲ ಪ್ರತಿಯೊಂದು ಒಂದೇ ಸೈಜಸ್ ಇರುತ್ತೆ. ಏನು ಚೇಂಜಸ್ ಇರಲ್ಲ. ಇದು ರೂಮ್ ನಂಬರ್ 2 ನೋಡಿ. ಫಸ್ಟ್ ಫ್ಲೋರಲ್ಲಿ ಏನು ನೋಡಿದರೆ ಹಂಗೆ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಈ ಕಡೆ ನೀವು ನೋಡ್ಬೋದು ಹಾಲೆಲ್ಲ. ಆ್ಯಂಡ್ ಟಿ ವಿ ಕ್ಯಾಬಿನೆಟ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ದೊಡ್ಡದಾಗಿ ಮಾಡಿದ್ದಾರೆ. ಆ್ಯಂಡ್ ಎಲಿವೇಶನ್, ಫ್ರಂಟ್ ಎಲಿವೇಶನು ಅಷ್ಟೇ ತುಂಬ ಯೂನಿಕ್ಕಾಗಿ ಮಾಡಿದ್ದಾರೆ. ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಆ್ಯಂಡ್ ಟೋಟಲ್ ಬಿಲ್ಡಿಂಗ್ ರೈಲಿಂಗ್ಸ್ ಎಲ್ಲ ಟೋಟಲ್ SS ರೈಲಿಂಗ್ಸು. ಇದು ಥರ್ಡ್ ಫ್ಲೋರು. ಸೇಮ್ ಡಬಲ್ ಬೆಡ್ರೂಮ್ 2 BHK ಹೌಸು. ಮತ್ತೆ ನಾನು ತೋರಿಸ್ತೀನಿ. ಇವಾಗ ಟೆರ್ರಸ್ ನೋಡ್ಕೊಂಡು ಮತ್ತೆ ನಾನು ಥರ್ಡ್ ಫ್ಲೋರ್ ತೋರಿಸ್ತೀನಿ. ಸೇಮ್ ಗ್ರೌಂಡ್ ಫ್ಲೋರ್ 1 BHK ಹೌಸು, ಫಸ್ಟ್ ಫ್ಲೋರ್ 2 BHK ಹೌಸು, ಆ್ಯಂಡ್ ಸೆಕೆಂಡ್ ಫ್ಲೋರ್ 2 BHK ಹೌಸು, ಆ್ಯಂಡ್ ಥರ್ಡ್ ಫ್ಲೋರ್ 2 BHK ಹೌಸ್. ಟೋಟಲ್ G+3 ಹೌಸು. 4 ಹೌಸಸ್ ಇರುತ್ತೆ. 2 BHK ಹೌಸು 3 ಇರುತ್ತೆ, 3 ಹೌಸಸ್ಸು. ಆ್ಯಂಡ್ 1 BHK ಹೌಸು 1 ಇರುತ್ತೆ. ಇದು ಓಪನ್ ಟೆರ್ರಸ್ ಫುಲ್ಲು. ಟ್ಯಾಂಕ್ಸ್ ನೋಡಿ, 2 ಟ್ಯಾಂಕ್ ಕೂರಿಸಿದ್ದಾರೆ.
1500 ಕೂರಿಸಿರೋದು. ಟ್ಯಾಂಕ್ಸ್ ಎಲ್ಲ ಕೂರಿಸಿದ್ದಾರೆ, ನೋಡ್ಬೋದು. ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ನಾವು ತೋರಿಸ್ತೀವಿ ನೋಡಿ. ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ, ಎಲ್ಲ ಫುಲ್ಲಿ ಕ್ರೌಡೆಡ್ ಏರಿಯಾ, G+3 ಹೌಸಸ್ ಎಲ್ಲ ನಿಮ್ಗೆ ಕಾಣಿಸೋದು. ಡೆವಲಪ್ಮೆಂಟ್ಸ್ ನೋಡಿ. ಇದು ಬಂದ್ಬಿಟ್ಟು ಸತ್ವ, ಬಾಗ್ಲು ಕ್ರಾಸ್ ಏರ್ಪೋರ್ಟ್ ರೋಡಲ್ಲಿರೋದು. ಇದೂ ಅಷ್ಟೇ ನಾರ್ತ್ ಗೇಟ್ ಕಂಪನಿ ಏರ್ಪೋರ್ಟ್ ರೋಡಲ್ಲಿರೋದು. ಇಲ್ಲೇ ನಿಮಗೆ ಮೆಟ್ರೋ ಸ್ಟೇಷನ್ ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ. ಆ ನಾರ್ತ್ ಗೇಟ್ ಕಂಪ್ನಿಯಿಂದ ಇಲ್ಲಿಗೆ 1 ಕಿಲೋಮೀಟ್ರ್. ಆ ಕಡೆ ಕಾಣಿಸೋದು ಫಿಲಿಪ್ಸ್ ಕಂಪನಿ ವೆಂಕಟಾಲ ಹತ್ರ. ನಿಮಗೆ ಜಸ್ಟ್ ಕಂಪ್ನೀಸ್ಗೆ ಎಲ್ಲ ನಾರ್ತ್ ಗೇಟ್ ಕಂಪನಿ ಮತ್ತು ಇದು ರೇವಾ ಯೂನಿವರ್ಸಿಟಿ ಬಿಫೋರ್ ಬರುತ್ತೆ ಪ್ರಾಜೆಕ್ಟ್. ಇದು ನಿಮಗೆ ನಾರ್ತ್ ಗೇಟ್ ಕಂಪನಿ ಆ್ಯಂಡ್ ಇನ್ಫೋಸಿಸ್, ಫಿಲಿಪ್ಸ್ ಆ್ಯಂಡ್ ಸತ್ವ ಈ ಥರ ಕಂಪ್ನೀಸ್ ನೋಡಿದ್ರೆ ಜಸ್ಟ್ ನಿಮಗೆ 1 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಇರೋದು ಪ್ರಾಜೆಕ್ಟ್. 1 ಕಿಲೋಮೀಟ್ರ್ ಆಗುತ್ತೆ. ಮೆಟ್ರೋ ಸ್ಟೇಷನ್ಗೆ ಅಷ್ಟೇ 1 ಕಿಲೋಮೀಟ್ರ್ ಆಗುತ್ತೆ. IT ಕಂಪ್ನೀಸ್ಗೂ ಅಷ್ಟೇ 1 ಕಿಲೋಮೀಟ್ರ್ ಆಗುತ್ತೆ. ಆ್ಯಂಡ್ ಬಿಫೋರ್ ರೇವಾ ಯೂನಿವರ್ಸಿಟಿ ಆ್ಯಂಡ್ ಸ್ಕೂಲ್ಸು, ಕಾಲೇಜಸ್ಸು ಆ್ಯಂಡ್ ಸ್ಕೂಲ್ಸ್ ಬಂದುಬಿಟ್ಟು NPS ಸ್ಕೂಲು, ಮಿಲಿನಿಯಮ್ ಇಂಟರ್ನ್ಯಾಷನಲ್ ಸ್ಕೂಲು, ಯೂರೋ ಪಬ್ಲಿಕ್ ಸ್ಕೂಲು, ಈ ಥರ ಸ್ಕೂಲ್ಸು, ಕಾಲೇಜಸ್ಸು, ಡೆಲ್ಲಿ ಪಬ್ಲಿಕ್ ಸ್ಕೂಲು, ಆ ಥರ ತುಂಬ ಡೆವಲಪ್ಮೆಂಟ್ಸ್ ಇದೆ ಸರೌಂಡಿಂಗ್ಸ್ ಎಲ್ಲ. ಇದು 3rd ಫ್ಲೋರು, ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಸೇಮ್ ಆ್ಯಸ್ ಡೀಸಿಗೆ ಸಿಮ್ಲರ್ ಆಗಿರುತ್ತೆ, ಏನು ಚೇಂಜಸ್ ಇರೋಲ್ಲ. 3rd ಫ್ಲೋರೂ ತೋರಿಸ್ತೀನಿ, ನೋಡ್ಬೋದು. ಆ್ಯಸ್ ಡೀಸಿಗೆ ಇರುತ್ತೆ. ಇದು ಬಂದುಬಿಟ್ಟು BBMP ಲಿಮಿಟ್ಸು ಬೀಕಾತ ಬರುತ್ತೆ. ಲೊಕೇಶನ್ ಬಂದುಬಿಟ್ಟು ಕಟಗಿನಲ್ಲಿ ಅಂತ. ಫ್ರಮ್ ಯಲಹಂಕಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಮೆಟ್ರೋ ಸ್ಟೇಷನ್ಗೆ 1 ಕಿಲೋಮೀಟ್ರ್ ಆಗುತ್ತೆ. ಏರ್ಪೋರ್ಟ್ ರೋಡ್ಗೂ 1 ಕಿಲೋಮೀಟ್ರ್ ಆಗುತ್ತೆ. ಇದು ಪ್ರೈಸ್ ಬಂದುಬಿಟ್ಟು 1,75 lakhs ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ಲಿ ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 8861514842. ಮತ್ತೆ ಹೇಳ್ತೀನಿ, 8861514842. ನಮ್ಮ ಹೆಸರು ಪ್ರಸಾದ್ ಅಂತ. ಕಾಲ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.